ಮತ್ತೊಮ್ಮೆ ರಾಜಣ್ಣನ ವಿರುದ್ಧ 2028ರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುತ್ತೇನೆ ಎನ್ನುವ ಮೂಲಕ ಮಾಜಿ ಸಚಿವ ಕೆಎನ್ ರಾಜಣ್ಣ ವಿರುದ್ಧ ಕೊಂಡವಾಡಿ ಚಂದ್ರಶೇಖರ್ ಬಾಂಬ್ ಸಿಡಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಾಸಕ ರಾಜಣ್ಣ ಹಾಗೂ ರಾಜೇಂದ್ರ ರಾಜಣ್ಣರ ವಿರುದ್ಧ ಕೊಂಡವಾಡಿ ಕಿಡಿಕಾರಿದ್ರು. ಗುಣಮಟ್ಟ ಚೆನ್ನಾಗೈತೆ, ಕೊಂಡವಾಡಿಗೆ ಮಾತ್ರ ತೊಂದರೆ ಆಗೈತೆ. ಅದನ್ನ ಅಲ್ಲಿ ಹಾಲಾಕ ಅಂತ ರೈತರುಗಳನ್ನೇ ಕೇಳಬೇಕು ಅಂತಂದು ಹೇಳಿದ್ರೆ, ಈಗ ರೈತರುಗಳು ಅವ್ರ ಹಾಲಾಕ ಅಂತವ್ರು ಬಂದವ್ರೆ, ಅವ್ರನ್ನ ಕೇಳ್ತಾರೆ ಅವ್ರು ಹೆಂಗ ಹಾಕ್ತಾರೆ ಅಂತ. ಯಾಕೆಂದ್ರೆ 10 ವರ್ಷದ ಯಾವ ತೊಂದರೆನೂ ಇಲ್ಲ. ಅದೇ ಹಸುಗಳು ಹಾಲಾಕ್ ಕರಿಯೋದು, ಅದೇ ಮೇವೆ ಹಾಕೋದು, ಅದೇ ಫೀಡು, ಅದೇ ಬೂಸ ಹಾಕೋದು, ಅದೇ ಜನ ಕರೀತಾ ಇರೋದು. 10 ವರ್ಷದಿಂದ ಕರೆಕ್ಟ್ ಆಗಿದ್ದ, ಹಿಂದಿಂದನೂ ಕರೆಕ್ಟ್ ಆಗಿರೋ ಅಂತದ್ದು ಇದ್ದಕ್ಕಿದ್ದಂಗೆ ಇವಾಗ ಪ್ರಾರಂಭ ಆಗೈತೆ. ಕ್ವಾಲಿಟಿ ಇಲ್ಲ ಅಂತಂದು ರಾಜಕಾರಣ ಇದ್ರೆ ನನ್ನ ಮೇಲೆ ತೀರ್ಸ್ಕೊಳ್ಳಿ, ಸೊಸೈಟಿ ಮೇಲೆ ತೀರ್ಸ್ಕೋಣ ಅಂತದ್ದು, ಬಡವರು ಹಾಲು ಉತ್ಪಾದಕರ ಮೇಲೆ ತೀರ್ಸ್ಕೋಣ ಅಂತದ್ದು ಅವರೇ ಬಂದಾಗ ಕೇಳ್ಕೊಳ್ಳಿ. ಅಡ್ಡಿ ಮಾಜಿ ಅಧ್ಯಕ್ಷ ಕಾರಣ ಅಂತಂದು ಐತಲ್ಲಪ್ಪ, ಇದಕ್ಕೆ ನಾನು ಕಾರಣ ಅಲ್ಲ. ನಾನು ಹೈಕೋರ್ಟ್ ಅಲ್ಲಿ ಸ್ಟೇ ತಂದಿದ್ದೀವಿ, ಆ ಸ್ಟೇ ಉಲ್ಲಂಘನೆ ಮಾಡವ್ರೆ. ಇದಕ್ಕೆ ಸಂಪೂರ್ಣವಾಗಿ ಇಲ್ಲಿನ ಶಾಸಕರು, ಮಾಜಿ ಸಚಿವರು, ಅವ್ರ ಮಗ MLC ಅವರು, ಇಲ್ಲಿರೋಂಥ ಡೈರಿ ಅಕ್ರಮವಾಗಿ ಚುನಾಯಿತರಾಗಿರ್ತಕ್ಕಂಥ ಡೈರೆಕ್ಟರ್, ಹಾಲಿನ ಡೈರೆಕ್ಟರ್ ಸಕ್ರಮವಾಗಿ ಎಲ್ಲ ಆಗೈತಿ. ಇನ್ನು ಕೋರ್ಟಲ್ಲಿ ತೀರ್ಮಾನ ಆದ್ಮೇಲೆ ತಾನೇ ಸಕ್ರಮ ಆಗೋದು. ಕೋರ್ಟಲ್ಲಿ ಇವತ್ತು ಪೆಂಡಿಂಗ್ ಐತೆ. ಕೋರ್ಟ್ಗೆ ಆಗೋಯ್ತು ಅಂದ್ರೆ ನಾನು ಫಸ್ಟೇ ಹೇಳಿದೆ, 13D ಫಾಲೋ ಮಾಡಿಲ್ಲ, 3 ನೋಟಿಸ್ ಕೊಟ್ಟವ್ರೆ. ಆಮೇಲೆ ನನಗೆ ಇನ್ನೊಂದು ಹೇಳಿ, ಕೋರ್ಟ್ಗೆ ಏನೋ ತಪ್ಪು ಕೊಟ್ಟಿದ್ದೀನಿ ಅಂತಂದೇಳಿ ನೋಡಿಲಿ. ಇದನ್ನ ಇಲ್ಲೊಂದು ಕೊಡ್ತೀನಿ ನಿಮಗೆ ಕಾಪಿನ. ಇದು ಯಾವ್ದಪ್ಪ ಕಾಪಿ, ಯಾರ್ದು ಸೈನು ಅಂತಂದೇಳಿ ಕೇಳ್ಕೊಳ್ಳಿ. ಇದು ಫೋಟೋ ತೆಕ್ಕೊಳ್ಳಿ. ಕೋರ್ಟಿಗೆ ಕೊಟ್ಟಿರೋದು ಹೈಕೋರ್ಟಲ್ಲಿ ಇದೆ. ಇದು ಬಂದ್ರಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಅದು ಅವ್ರ ರಿಟ್ಪಿಟೇಷನ್. ಇದು 27139 ರಿಟ್ಪಿಟೇಷನ್ ನಂಬರ್, ಅದ್ರಲ್ಲಿ ಕೊಟ್ಟಿರೋ ಅಂತದ್ದು. ನೀವೇ ತೆಕ್ಕಬಹುದು ಕಾಪಿನ. ಇದನ್ನ ಹಾಲಿ ಶಾಸಕರು, MLC, ಡೈರೆಕ್ಟರ್ ಗಿಡಿಗ್ಲು ಅವರು ಮಾಮೂಲಿ ಬಕೆಟ್ಗಳು ಅಕ್ಕಪಕ್ಕ ಎಲ್ಲ ಸೇರ್ಕೊಂತಾವ. ಅವೆಲ್ಲ ಬಕೆಟ್ ಹಿಡಿಯ ಅಂತವು, ಅವೆಲ್ಲ ಇದೇ ಇರ್ತಾವ. ಅವೆಲ್ಲ ಇದನ್ನ ಕೋರ್ಟಿಗೆ ಕೊಟ್ಟಿರೋ ತಪ್ಪು. ಇದನ್ನ ನಾನು ಪತ್ರ ಕೊಟ್ಟಿದ್ದೀನಿ ನಿಮ್ಗೆ. ಅದಕ್ಕೂ ನಾನು ಪತ್ರ ಕೊಟ್ಟಿರೋದು ಒಕ್ಕೂಟಕ್ಕೆ ಪತ್ರ ಕೊಟ್ಟಿದ್ದೀನಿ, ತುಮಕೂರು ಹಾಲು ಒಕ್ಕೂಟಕ್ಕೆ. ಈ ಸಿಗ್ನೇಚರ್ ಯಾರ್ದು ಅಂತಂದು ಅದನ್ನ ಏನು ಕೇಳಿದ್ರೆ ಇದು ನಾನೇ ಮಾಡಿ ತಡಿದೆ. ನೀವು ಎಷ್ಟು ದಿನ ಆಗೈತೆ? 1 ವಾರ. ಇವನು 15 ದಿನ. ಇದನ್ನ ನಾನು ಕೇಳಿನ ಬಿಟ್ಟ ಮೇಲೆ ಯಾರಿಗೂ ನಾನೇನು ಇದು ಮಾಡ್ಲಿವಲ್ಲ. ಅದಕ್ಕೋಸ್ಕರ ನನ್ನ ಮೇಲೆ ಇದು ಮಾಡೋದು. ಇನ್ನೊಂದು ಇಷ್ಟೊಂದು ಹೇಳ್ತೀಯಲ್ಲಪ್ಪ ನಾಗೇಶ್ ಬಾಬು, ನೀನು ದೆಬ್ಬೆ ಕಟ್ಟದಲ್ಲಿ ಗರ್ಕತೆ ಇಲ್ಲ ಅಂತಿಲ್ಲ. ದೆಬ್ಬೆ ಕಟ್ಟದಲ್ಲಿ ನಂದಿನಿ ಇದ್ರೊಳಗೆ 50,000 ರೂಪಾಯಿ ಬೇರೆ ಸಂಘದೊಳಗೆ 30-40 ಇಕ್ಕಿದ್ವಲ್ಲ, ಫಿಕ್ಸೆಡ್ ದುಡ್ಡು ಏನಾಯ್ತು? ನಾನು ಕೇಳ್ತಿದ್ದೀನಿ, ಒಬ್ಬ ಮಾಜಿ ಅಧ್ಯಕ್ಷ ಆಗಿ ಉತ್ತರ ಕೊಡ್ರಿ. ನೀನು ನಂದಿನಿ ಬ್ಯಾಂಕ್ ಎಲ್ಲ ಐತೆ, ಮುಚ್ಕೊಂಡ ಐತೆ. ಆ ದುಡ್ಡು ಯಾರು? ರೈತರ ದುಡ್ಡು. ಅದು ಏನ್ ಮಾಡಿದಪ್ಪ ನೀನು ರೈತರ ದುಡ್ಡು? ಆಡಿಟ್ನ ಬರ್ತೈತಲ್ಲ ಇವತ್ತನು, ಹಿಂಗೆ ಬರ್ತೈತೆ ಆಡಿಟ್ ಆಗಿ. ನಂದಿನಿ ಸಹಕಾರ ಬತ್ತಿಂದ 50,000 ಫಿಕ್ಸೆಡ್ ಅಂತ. ಇವತ್ತು ಏನ್ ನೀವು ಮಾಡಿದೆ ನೀನು? 80 ಸೊಸೈಟಿಗೆ ಈ ತರ ಮಾಡಿದ್ಯಲ್ಲ, 50, 30, 40 ಆ ದುಡ್ಡು ಯಾರ್ದಪ್ಪ? ನೀನು ಡೈರೆಕ್ಟರ್ ಆಗಕ್ಕೆ ಒಳ್ಳೆನ ಅನಸಾಚಾನೆ, ನೀನು ಸುಸ್ತಿಯಾಗಿರೋನು. ನಿನ್ನ ವೈಯಕ್ತಿಕ ಬಂದ್ರೆ ನೀನ್ ಗೆಲ್ಲಂಗೆಲ್ಲ, ಇನ್ನೊಬ್ರು ನೆಳ್ಳಂಗ್ ನೀನ್ ಗೆದ್ದಿದ್ಯಾ. ನೀನು ವೈಯಕ್ತಿಕ ಇವ್ರು ಬಂಡವಾಡಿಗೆ ನಿಂತು ಗೆದ್ದವ್ರಲ್ಲ, ಹಂಗ್ ನಿಲ್ಲು. ಒಂದು ಎಷ್ಟು ಓಟ್ ಬರ್ತಾವ ಮೇಲೆ ನಿನ್ಗೆ ಗೊತ್ತಾಗ್ತದೆ. ಬೇರೆ ನಿನ್ನ ಹೆಸರೇ ಇಲ್ಲ ಅಲ್ಲಿ. ಯಾರೋ ಒಳ್ಳೆ ವ್ಯಕ್ತಿಯಿಂದ ನೀನು ಗೆದ್ದಿದ್ಯಾ ಅಷ್ಟೇ. ಇಷ್ಟು ಹೇಳ್ತೀನಿ. ಇದಕ್ಕೆ ನೀನು ಉತ್ತರ ಕೊಡು ನನಗೆ. ಫಸ್ಟು ನಂದಿನಿ ದುಡ್ಡು ಎಲ್ಲೈತೆ, ಯಾಕೆ ತಿಂದವ್ರು ಅದನ್ನು ಕೊಡು. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.